ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೈವ್ ಎಕ್ಸಾಂಪಲ್ನ ತೋರಿಸ್ತೀನಿ. ಸೊ ಯಾಕೆ ಅರ್ಲಿ ಏಜ್ಗೆ ಶುಕ್ರ ಮಹಾದಶ ಬರಬಾರ್ದು, ಬಂದ್ರೆ ಏನಾಗುತ್ತೆ ಅಂತ ಹೇಳಿ. ಅರ್ಲಿ ಏಜ್ಗೆ ಶುಕ್ರ ಮಹಾದಶ ಬಂದವರು ಎಲ್ಲರಿಗೂ ತೊಂದರೆ ಆಗಲ್ಲ, ಕೆಲವೊಂದು ಕಾಂಬಿನೇಷನ್ಸ್. ಹಾಗೆ ನೆಕ್ಸ್ಟ್ ಇಯರ್ ಶನಿ ಗ್ರಹರು ನೀಚ ಆಗ್ತಾ ಇದಾರಲ್ವಾ ಜೂನ್ಗೆ. ಸೊ ಯಾರ್ಯಾರು ಭರಣಿ ನಕ್ಷತ್ರದಲ್ಲಿದ್ದೀರಾ, ಭರಣಿ ನಕ್ಷತ್ರ ಎಸ್ಪೆಷಲಿ 2ನೇ ಪಾದ 4ನೇ ಪಾದ ಯಾರಿದ್ದೀರಾ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಓಕೆ, ದಶ ಯಾರಿಗ್ ನಡೀತಾ ಇದೆ ಅಂದ್ರೆ ನಿಮಗ್ ನಡೀತಾ ಇರುವಂತಹ ದಶ ಭರಣಿ ನಕ್ಷತ್ರದಲ್ಲಿ ಕೂತಿದ್ರೆ ಯಾವುದೇ ಪಾದದಲ್ಲಿ ಕೂತಿರ್ಲಿ, ಸೊ ಡೆಫಿನೆಟ್ಲಿ ನಿಮ್ಗೆ ರೆಮಿಡೀಸ್ ತುಂಬಾನೇ ಮುಖ್ಯ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಇಲ್ಲಿ ನೋಡಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಶನಿ ಮತ್ತೆ ಶುಕ್ರ ಇಬ್ರು ಫ್ರೆಂಡ್ಸೇ, ಬಟ್ ಶನಿ ಶುಕ್ರನ್ ನಕ್ಷತ್ರದಲ್ಲೇ ನೀಚೆ ಆಗ್ತಾ ಇರೋದು ಕುಜನ್ ಮನೆಯಲ್ಲಿ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಅಗೇನ್ ಶನಿ ವಿಶಾಖ ನಕ್ಷತ್ರದಲ್ಲಿ ಉಚ್ಚ ಆಗೋದು. ಸೊ ಅದಕ್ಕೆ ಹೇಳಿದ್ದು, ಸೊ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ ಅಂತ ಹೇಳಿ. ಯಾರ್ಯಾರು ಅರ್ಲಿ ಏಜ್ ಇದಾರೆ, ಎಸ್ಪೆಷಲಿ 2003 ಇಂದ 2010 ಈ ಮಧ್ಯದಲ್ಲಿ ಹುಟ್ಟಿದಾರಲ್ಲ ತುಂಬಾ ಜನ, ಈ ಮಕ್ಕಳು ಈಗ ಡಿಗ್ರಿ ಲೆವೆಲ್ ಅಲ್ಲಿ ಯಾರಿದ್ದೀರಾ, ಪೇರೆಂಟ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವು ನೋಡಿ ಅರ್ಥ ಆಗತ್ತೆ ನಿಮ್ಗೆ. ಹಾಗೆ ರಿಸರ್ಚ್ ಯಾರ್ಯಾರು ಮಾಡ್ತಿದ್ದೀರಾ ಅಥವಾ ಅಸ್ಟ್ರಾಲಜಿ ಟಚ್ ಇದೆ ಅಂತ ಹೇಳಿ, ಸೊ ನಿಮ್ಗಳಿಗೂ ಕೂಡ ಇಲ್ಲಿ ನಾನೊಂದು ಜಾತಕ ಪೂರ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ದಶ ಒಂದೆರಡು ಇದು ಸ್ಪೆಷಲ್ ಚಾರ್ಟ್ ಅಂತ ತಗೊಂಡಿದ್ದೀನಿ. ರಿಸ್ಕಿ ಚಾರ್ಟ್, ಕೆಲವೊಂದು ರಿಸ್ಕಿ ಚಾರ್ಟ್ಗಳು ಬರುತ್ತಲ್ವಾ ಡಿಡಕ್ಟಿವ್. ಸೊ ಸೊ ಅದನ್ನ ಡಿಕೋಡ್ ಮಾಡಿದಾಗ, ಡಿಡಕ್ಟಿವ್ ಮಾಡಿದಾಗ ಸೊ ಚೆನ್ನಾಗಿರುತ್ತೆ, ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನೀವು ಯಾರಾದ್ರೂ ನಂತರ ಸೊ ಸ್ಯಾಟರ್ನ್ ಪರ್ಸನ್ಸ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಮಾಹಿತಿನ ಪಡ್ಕೊಳ್ಳಿ. ಫೀಸಸ್ ಏನು ಹೇಗೆ, ಬಟ್ ಝೂಮ್ ಕಾಲ್ ಆದ್ರೆ ಇದೇ ತರ ಮಾಹಿತಿ ಇರುತ್ತೆ ನಿಮ್ಗೆ. D1 D9 D10 ಎಕ್ಸ್ಪ್ಲನೇಷನ್ ಇರುತ್ತೆ, ರೆಮಿಡೀಸ್ ಇರುತ್ತೆ. ಸೊ ಹಾಗಾಗಿ ದಶ ಪೂರ ಒಂದೇ ತರ ಇರೋದಿಲ್ಲ. 20 ವರ್ಷದ ದಶ, ಹೈಯೆಸ್ಟ್ ದಶ ಅಂದ್ರೆ ಹೆಚ್ಚು ಟೈಮ್ ಇರೋದೇ ಶುಕ್ರ ಮಹಾದಶ. ಶುಕ್ರ ಮಹಾದಶ ಅರ್ಲಿ ಏಜ್ ಬಂದ್ರೆ ಸೊ ಡೆಫಿನೆಟ್ಲಿ ಅದು ಯಾವ ನಕ್ಷತ್ರದಲ್ಲಿ ಕೂತಿದೆ, D9 ಅಲ್ಲಿ ಹೇಗಿದೆ ನೋಡೋಣ ಬನ್ನಿ. ಈ ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಬುಕ್ ಬರ್ಕೊಟ್ಟಿದ್ದಾರೆ ಅವಾಗೆಲ್ಲ, ಏನು ಜಾತಕ ಬರ್ಸಿದೀನಿ ಅಂತ. ಏನ್ ಜಾತಕ ಬರ್ಸಿದೀರಾ, ಆ ಬುಕ್ ಇಟ್ಕೊಂಡು ಏನ್ ಮಾಡೋದು? ಈಗ ನಡೀತಾ ಇರೋ ದಶ ನೋಡ್ಬೇಕಲ್ವಾ, ನಡೀತಾ ಇರುವ ಟ್ರಾನ್ಸಿಟ್ ನೋಡ್ಬೇಕಲ್ವಾ. ಸೊ ಹಾಗಾಗಿ ಸೊ ಡೇಟ್ ಆಫ್ ಬರ್ತ್ ಕೊಡ್ತೀನಿ, ತಗೊಳ್ಳಿ. 11/5/2008 10:54 ಬ್ಯಾಂಗ್ಳೂರು. ಸೊ ಇವ್ರದ್ದು ಬಂದು ಧನುರ್ ಲಗ್ನ, ನವಾಂಶದಲ್ಲಿ ಲಗ್ನ ಯಾವ್ದಿದೆ ಒಂದ್ ಸೆಕೆಂಡ್. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಚಾರ್ಟ್ ಇದು, ಮತ್ತೆ ಹೆವಿ ರಿಸ್ಕಿ ಚಾರ್ಟ್. ಸೊ ಲಗ್ನದಲ್ಲೇ ವಕ್ರಗುರಿ, ಲಗ್ನಾಧಿಪತಿ ಲಗ್ನದಲ್ಲಿ ವಕ್ರಗುರು. ಸೊ ಚಾರ್ಟ್ ಸ್ಪೆಷಲ್ ಚಾರ್ಟ್ ಇದೆ, ತುಂಬಾನೇ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಇದೆ. ನೋಡೋಣ ಬನ್ನಿ. ಜುಪಿಟರ್ ರೆಟ್ರೋ, ರೆಟ್ರೋ ಅಂದ್ರೆ ಬ್ರಾಕೆಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಲಗ್ನದಲ್ಲೇ ಮಾಂದಿ. ಮಾಂದಿ ಅಂತ ಯಾವಾಗ್ಲೂ ಹೇಳ್ತಿರ್ತೀರಾ, ಏನ್ ಮೇಡಮ್ ಮಾಂದಿ ಅಂತ ಹೇಳಿದ್ರೆ, ಜ್ಯೋತಿಷದಲ್ಲಿ ತುಂಬಾ ಅಧ್ಯಯನ ಮಾಡಿರೋರಿಗೆ ಗೊತ್ತಿರುತ್ತೆ. ಮಾಂದಿ ಬಂದು ಶನಿಯ ಮಕ್ಕಳು. ಮಾಂದಿ ಮತ್ತೆ ಗುಳಿಕ ಇವರಿಬ್ರು ಶನಿಯ ಮಕ್ಕಳು. ಇನ್ನು ಶನಿ ಅಂದ್ರನೇ ಕಷ್ಟ, ಶನಿ ಮಕ್ಕಳು ಅಂತ ಹೇಳಿದ್ರೆ ಸೊ ನಿಮ್ಗಲ್ಲೇ ಅರ್ಥ ಆಯ್ತು. ಸೊ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಂದಿ ಇರುವಂತಹ ದಶ ಅಥವಾ ಗುಳಿಕ ಇರುವಂತಹ ದಶ ಸೊ ಲಿವಿಂಗ್ ಸಿಗ್ನಿಫಿಕೆನ್ಸ್ಗೆ ಹೆವಿ ಒತ್ತು ಕೊಡುತ್ತೆ. ಸೊ ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ಪರ್ಸನಲ್ ವಿಚಾರ, ಹೆಲ್ತ್ ವಿಚಾರ, ಕುಟುಂಬದ ವಿಚಾರ ಅಷ್ಟೊಂದು ಫೇವರಬಲ್ ಇರೋದಿಲ್ಲ. ಈಗ ನಾನು ಮಾಂದಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ನಿಮ್ಗೆ, ಈ ಚಾರ್ಟ್ನ ಅಬ್ಸರ್ವ್ ಮಾಡಿ, ಓಕೆನಾ. ನೆಕ್ಸ್ಟ್ ಬಂದು ಸೆಕೆಂಡ್ ಹೌಸ್ ರಾಹು. ಸೆಕೆಂಡ್ ಹೌಸ್ ರಾಹು ರೆಟ್ರೋಗ್ರೇಡ್, ರಾಹು ಕೇತು ರೆಟ್ರೋಗ್ರೇಡ್ ಅಂದ್ರೆ 8th ಹೌಸ್ ಕೇತು ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ನಮ್ಗೆ ಕುಜ ಇದ್ದಾರೆ, ನೀಚ ಕುಜ. ಅದಾದ ನಂತರ ಸೊ ಚಂದ್ರ ಇಲ್ಲೇ ಇದ್ದಾರೆ. ಸೊ ಚಂದ್ರ ಆಶ್ಲೇಷ 2ನೇ ಪಾದ. ಈಗ ಗೊತ್ತಾಯ್ತಾ ಏನಕ್ಕೆ ಆಶ್ಲೇಷ ನಕ್ಷತ್ರದವ್ರಿಗೆ ಕೆಲವೊಂದು ನೆಗೆಟಿವ್ ಹೇಳ್ತಾರೆ, ಕೆಲವೊಬ್ರು, ಯೂಶಲಿ ಎಲ್ಲ ಕೆಲವೊಬ್ರು ಅಂತ ಹೇಳಿ ನೋಡಿ. ಅದಾದ ಮೇಲೆ 9ನೇ ಮನೆಯಲ್ಲಿ ಶನಿ ಸ್ಯಾಟ್ರನ್. ನೆಕ್ಸ್ಟ್ ಮರ್ಕಿರಿಯಿಂದ ಸೈನ್ ಆಫ್ 6th ಹೌಸ್, ಸಿಂಗಲ್. ವೀನಸ್ ದಶಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೀನಸ್ ಕಂಬಸ್ಟು, ವೀನಸ್ ಭರಣಿನಲ್ಲಿ ಕೂತಿದೆ, ಅಲ್ಲೇ ಸೂರ್ಯ ಇದ್ದಾರೆ, ಎಕ್ಸಾಲ್ಟೇಷನ್ ಸೂರ್ಯ ಇದ್ದಾರೆ. ಸೊ ಐ ಥಿಂಕ್ D1 ನಾವೆಲ್ಲ ಕ್ಲಿಯರ್ ಮಾಡಿದೀವಿ. ಸೊ ಈಗ ನಾವು D9ಗೆ ಹೋಗೋಣ. D9 ಒಂದು ಚಾರ್ಟ್ ಕೊಟ್ಬಿಡ್ತೀನಿ. ನಿಮ್ಮ ಮನೆಯಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಇಬ್ರಾದ್ರೂ ಯಾರಾದ್ರೂ ಸರಿ ಅರ್ಲಿ ಏಜ್ಗೆ ಶುಕ್ರ ಮಹಾದಶ ಬಂದಿದೆ ಅಂದ್ರೆ ನೋಡ್ಕೊಳ್ಳಿ. ವರ್ಗೋತ್ತಮ ಲಗ್ನ ಇವ್ರದ್ದು. ಸೊ ಅಗೈನ್ ಸೂರ್ಯ ಮತ್ತೆ ಗುರು ಒಟ್ಟಿಗಿದ್ದಾರೆ, ಅಂದ್ರೆ ರಿಚ್ ಫ್ಯಾಮಿಲಿನೇ ಇದ್ದೇ ಇರುತ್ತೆ. ಗುರು ರೆಟ್ರೋಗ್ರೇಡ್ ಗುರು, ಲಗ್ನಾಧಿಪತಿ ವರ್ಗೋತ್ತಮ, ಹ್ಯೂಜ್ ಕಾರ್ಮಿಕ. ಸೊ ಕೇತು ಬಂದು ಇಲ್ಲಿದ್ದಾರೆ, ಇಲ್ಲಿ ಮೀನದಲ್ಲಿ. ಚಂದ್ರ ಬಂದು ಇಲ್ಲಿ ಮಕರದಲ್ಲಿ, ನವಾಂಶದಲ್ಲಿ. ನೆಕ್ಸ್ಟ್ ಇನ್ಯಾರ್ಯಾರಿದ್ದಾರೆ, ಮರ್ಕಿರಿ
7th ಹೌಸು, ಸ್ಯಾಟ್ರನ್ ನವಾಂಶದಲ್ಲಿ. ನೆಕ್ಸ್ಟ್ ಮಾಂದಿ ಆಮೇಲೆ ತಗೊಳ್ಳೋಣ. ಹಾ, ಇಲ್ಲಿ ನೋಡಿ ಅಸಲಿ ವಿಚಾರ. ಮಾರ್ಸ್ 10th ಹೌಸ್, ವೀನಸ್ ರಾಹು. ಈ ಚಾರ್ಟ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸುಮ್ಮನೆ ಊಹಾಪೂಹ ಅಥವಾ ವಾವ್ ಎಕ್ಸಲೆಂಟ್ ಈ ಥರ ಎಲ್ಲ ಹೋಗಬೇಡಿ. ಫಸ್ಟ್ ನೆಗೆಟಿವ್ಸು ನೋಡೋಣ, ಪಾಸಿಟಿವ್ಸು ನೋಡೋಣ. ಪ್ರತಿಯೊಂದು ಗ್ರಹ ನೆಗೆಟಿವ್ ಕೊಡುತ್ತೆ, ಪಾಸಿಟಿವ್ ಕೊಡುತ್ತೆ. ಬಟ್ ಇವ್ರಿಗೆ ಈಗ 18 ವರ್ಷ, 2008 ಅಂದರೆ 18 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಯೂಶಲಿ ನಾನು ಹೇಳ್ತಾ ಇರ್ತೀನಲ್ವಾ, ಈ ಏಜ್ ಅವ್ರಿದ್ರೆ ಸೊ ಅಲರ್ಟ್ ಆಗಿರಿ, ಈ ಏಜ್ ಅವರಿದ್ರೆ ಅಲರ್ಟ್ ಆಗಿರಿ ಅಂತ ಹೇಳಿ. ಇವ್ರಿಗೆ ಈಗ ಶುಕ್ರ ಮಹಾದಶ ನಡೀತಾ ಇದೆ. ಒಟ್ಟು ಶುಕ್ರ ಮಹಾದಶ 2045 ವರೆಗೂ ಇರುತ್ತೆ. 25ಗೆ ಬಂದಿದೆ. ಸೊ 2045 ಜೂನಿಗೆ ಬಂದಿದೆ. 25 ಜೂನಿಗೆ ಬಂದಿದೆ. 2045 ವರೆಗೂ ಇರುತ್ತೆ. ಟೋಟಲಿ 20 ಇಯರ್ಸ್. ಧನುರ್ ಲಗ್ನದವರಿಗೆ ಶುಕ್ರ ಯಾವಾಗ್ಲೂ 50-50 ಇರುತ್ತೆ. ನೀವು ಯಾರದೇ ಚಾರ್ಟ್ ತಗೊಳ್ಳಿ, ಯಾರೇ ಧನುರ್ ಲಗ್ನ ಇರಲಿ, ಶುಕ್ರ ಉಚ್ಚ ಇರಲಿ, ನೀಚ ಇರಲಿ, ಶುಕ್ರ ದಶ ಹೇಗೆ ಇರಲಿ, ನವಾಂಶದಲ್ಲಿ ಪ್ಲೇಸ್ಮೆಂಟ್ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಬೇಸಿಕ್ ರೂಲ್ ಏನು ಅಂತ ಹೇಳಿದ್ರೆ, ಧನುರ್ ಲಗ್ನದವರಿಗೆ ಶುಕ್ರ ಯಾವಾಗ್ಲೂ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಯಾವ ರೀತಿ ಪ್ರಾಬ್ಲಮ್ಯಾಟಿಕ್ಕು? ಬಿಕಾಸ್ 6th ಹೌಸ್ನ ಅವರು ಅಕ್ವೈರ್ ಮಾಡಿದ್ದಾರೆ. ಲಗ್ನದಿಂದ 6ನೇ ಮನೆ ಮತ್ತೆ 11ನೇ ಮನೆ ಅಲ್ವಾ. ಸೊ ಲಗ್ನದಿಂದ 6ನೇ ಮನೆ ಅಧಿಪತಿ ಎಲ್ಲಿ ಹೋಗಿದ್ದಾರೆ? ಪಂಚಮಕ್ಕೆ ಹೋಗಿದ್ದಾರೆ. ಈ ಚಾರ್ಟಿಗೆ ನೋಡಿ, ಇದು ಬಾಯ್ ಚಾರ್ಟು. ಸೊ ಶುಕ್ರ ಮಹಾದಶ ನಡೀತಾ ಇದೆ. ಶುಕ್ರ ನಕ್ಷತ್ರದಲ್ಲೇ ಕೂತಿದೆ. ಯೂಶಲಿ ಏನ್ ಹೇಳ್ತಾರೆ, ಶುಕ್ರ ಮಹಾದಶ ಬಂದ್ರೆ ಕಾರು, ಬಂಗ್ಲಾ, ವೆಹಿಕಲ್ಸ್, ಕಂಫರ್ಟ್. ಎಸ್, ಯಾವಾಗ ದ ಏಜ್ ಆಫ್ 30+, 35+ ಬಂದಾಗ ಅದು ವೆರಿ ಗುಡ್. ಅರ್ಲಿ ಏಜ್ಗೆ ಬಂದ್ಬಿಟ್ರೆ 10 ವರ್ಷ, 12 ವರ್ಷ, ಹಾಗೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರು. ಸೊ ನವಾಂಶದಲ್ಲಿ ಏನಾದರೂ ಶುಕ್ರ ವೆಲ್ ಪ್ಲೇಸ್ ಅಲ್ಲಿ ಇಲ್ಲ ಅಥವಾ ದಶಾಂಶದಲ್ಲಿ ದಶ ಚೆನ್ನಾಗಿಲ್ಲ ಅಂದಾಗ ನೋಡ್ಕೋಬೇಕಾಗುತ್ತೆ. ಯಾರೇ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರಿ, ಒಂದು ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಹೆಲ್ತ್ ಇಶ್ಯೂಸು ಕಟ್ಟಿಟ್ಟ ಬುತ್ತಿ. ಭರಣಿ ಬಂದು ಯಮನ ನಕ್ಷತ್ರ. ಯಮ ಅಂದ್ರೆ ಯಾರು? ಲೈಕ್ ಡೆತ್ ಲೈಕ್ ಸಿಚುಯೇಷನ್ ನ ಕ್ರಿಯೇಟ್ ಒಂದಲ್ಲ ಒಂದು ಮಾಡ್ತಾನೇ ಇರ್ತಾರೆ. ಭರಣಿ 2ನೇ ಪಾದ ಸೊ ವರ್ಗೋ ನವಂಶ, ಭರಣಿ 4ನೇ ಪಾದ ಸ್ಕಾರ್ಪಿಯೋ ನವಂಶ. ಸ್ಕಾರ್ಪಿಯೋ ನವಂಶ ತುಂಬಾನೇ ಟಫ್ ಪೀರಿಯಡ್ ಇರುತ್ತೆ, ಅಷ್ಟು ಈಸಿ ಇರೋದಿಲ್ಲ. ಯಾರ್ಯಾರಿಗೆ ಗೈನಕಾಲಜಿಸಿಸ್ ಇರುತ್ತೋ ಅಥವಾ ಗರ್ಭಕೋಶದ ಪ್ರಾಬ್ಲಮ್ ಇರುತ್ತೋ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗಾದ್ರೆ ಯಾವಾಗ್ಲೂ ಸೊ ಸ್ಕಾರ್ಪಿಯೋ ಆಗಿದ್ರೆ ಡೆಫಿನೆಟ್ಲಿ ಅಫೇರ್ ಕಾಂಬಿನೇಷನ್ಸ್ ಇದ್ದೇ ಇರುತ್ತೆ. ಅಥವಾ ಒಳ್ಳೆ ರೀತಿ ಯಾವಾಗ ಬರುತ್ತೆ? ಏಜ್ ಆದ್ಮೇಲೆ 50-50+ಗೂ. ಕೆಲವರು ನೀವು ದಶ ಗಮನಿಸಿ 60 ಏಜ್ ಆದ್ಮೇಲೆ ಕೂಡ ಈ ತರ ದಶಗಳು ಬಂದ್ರೆ ಆವಾಗ ಅಫೇರ್ ಹೋಗಿರುತ್ತೆ. ಹಂಗಂತ ಎಲ್ಲ ಭರಣಿ ನಕ್ಷತ್ರದವರು ಅಫೇರ್ಗೆ ಹೋಗಿರೋದಿಲ್ಲ, ಅದ್ ತಿಳ್ಕೊಳ್ಳಿ, ತಪ್ಪಾಗುತ್ತೆ. ನೆಕ್ಸ್ಟ್, ಹೀಲಿಂಗ್ ಪವರ್ ಜಾಸ್ತಿ ಇರುತ್ತೆ. ಪ್ರೀವಿಯಸ್ ಕರ್ಮ ಜಾಸ್ತಿ ತಗೊಂಡ್ ಬಂದಿರ್ತಾರೆ. ಭರಣಿ ನಕ್ಷತ್ರದ 4ನೇ ಪಾದ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ನಿಮ್ದೇ ಕುಟುಂಬದ ಯಾರೋ ಹಿರಿಯರು ಬರ್ತಾಗಿರ್ತಾರೆ. ಸೊ ಅದರರ್ಥ ನಿಮ್ದೇ ಕುಟುಂಬದ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಇವ್ರಿಗೆ ಪ್ರಾಪರ್ಟಿ ಕೂಡ ಸಿಗೋದು ಕಮ್ಮಿ ಅಥವಾ ಕಷ್ಟ ಅಥವಾ ಏನಾದ್ರೂ ಒಂದು ಲಿಟಿಗೇಷನ್ಸ್ ಇದ್ದೇ ಇರುತ್ತೆ. ಭರಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಚಾರ್ಟ್ ನೋಡೋಣ ಬನ್ನಿ. ಶುಕ್ರ ದಶ ಸೊ ನಡೀತಾ ಇದೆ. ಈಗ ಅವ್ರಿಗೆ ಇವರು ಡಿಗ್ರಿ ಈಗ. ಬಟ್ ಪ್ರಾಬ್ಲಮ್ ಏನ್ ಹೇಳಿದೆ? ಇಲ್ಲಿ ಎಲ್ಲಿ ಕೂತಿದ್ದಾರೆ? ಶುಕ್ರ ಕೂತಿರೋದು ಕುಜನ ಮನೆಯಲ್ಲಿ. ವೀನಸ್ ಪ್ಲಸ್ ಮಾರ್ಸ್ ಪ್ಲಸ್ ಸನ್, ಇಷ್ಟು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಅಟ್ಲೀಸ್ಟ್ ಜುಪಿಟರ್ ಚೆನ್ನಾಗಿದೆಯಾ, ಈ ಮಗುವಿಗೆ ಗೈಡೆನ್ಸ್ ಸಿಗುತ್ತೆ ಅನ್ನೋದಕ್ಕೆ ಇಲ್ಲ. ಎರಡನೇದು, ಚಂದ್ರ ಈ ಮಗುವಿಗೆ ಮೃತ್ಯು ಭಾಗದಲ್ಲಿ ಕೂತಿದೆ. ಅದರರ್ಥ ಈ ಮಗುವಿಗಿಂತ ಈ ಮಗುವಿನ ತಾಯಿಗೆ ಹೆಚ್ಚು ಪ್ರಾಬ್ಲಮ್. ಸೊ ಯೂಶಲಿ 18ರಿಂದ 28 ಈ 10 ವರ್ಷ ಇರುತ್ತಲ್ವಾ, ಅಥವಾ 12ರಿಂದ ಈ ಒಂದು 32 ಈ ಮಧ್ಯ ಮಕ್ಕಳಿಗಿಂತ ಹೆಚ್ಚು ಅವ್ರ ಪೇರೆಂಟ್ಸೇ ಸಫರ್ ಪಡ್ತಾರೆ. ಸೊ ಹಾಗಾಗಿ ಸೊ ಇದು ಸ್ಪೆಷಲ್ ಚಾರ್ಟ್ ಅಥವಾ ಈ ಕೇಸು ತುಂಬಾನೇ ಸ್ಪೆಷಲ್ ಕೇಸ್ ಡಿಡಕ್ಟಿವ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ವಕ್ರಿ. ಸೊ ಅಲ್ಲೇ ನಿಮ್ಗೆ ಆನ್ಸರ್ ಗೊತ್ತಾಯ್ತು. ನೆಕ್ಸ್ಟ್ ಬಂದು ನೀವು ಇಲ್ಲಿ ನೋಡಿ, ಅಷ್ಟಮಾಧಿಪತಿ ಅಷ್ಟಮದಲ್ಲಿ ನೀಚ ಕುಜನ ಜೊತೆ. ಸೊ ಎಜುಕೇಶನ್ ಬ್ರೇಕ್ ಆಗುತ್ತೆ ಅಥವಾ ಎಜುಕೇಶನ್ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ಅಥವಾ ಎಜುಕೇಶನ್ ಹೇಗೋ ಅಂದ್ರೆ ರೀಚ್ ಆಗ್ತಾರೆ. ಹೇಗೆ ಅಂತ ಹೇಳಿದ್ರೆ ದಶ ಫೇವರಬಲ್ ಇದೆ. ಯಾವುದಕ್ಕೆ? ಕೇವಲ ಮೆಟೀರಿಯಲಿಸ್ಟಿಕ್ ಆಗಿ ಫೇಮ್ ಇದೆ. ಈ ಅರ್ಲಿ ಏಜ್ಗೆ ನೋಡಿ, ಅರ್ಲಿ ಏಜ್ಗೆ BMW ಬೇಕು ಅಂತ ಕೇಳ್ತಾರಲ್ಲ, ಆ ತರ ಕಾಂಬಿನೇಷನ್. ಶುಕ್ರ ನಕ್ಷತ್ರ, ಭರಣಿ ನಕ್ಷತ್ರ. ಸೊ ತುಂಬಾನೇ ಪೊಸೆಸಿವ್ ಅಂತ ಹೇಳಿದ್ರೆ, ತುಂಬಾನೇ ಒಂದು ವಿಚಾರದ ಬಗ್ಗೆ ಅಡಿಕ್ಷನ್ ಅಂತ ಹೇಳಿದ್ರೆ ಇವತ್ತು ಈ ಕೆಲಸ ಆಗ್ಲೇಬೇಕು, ಮತ್ತೆ ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಂಡ್ ತುಂಬಾ ಜನ ನೀವು ಗಮನಿಸಿದ್ದೀರಾ, ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಸೊ ಅರ್ಲಿ ಏಜ್ಗೆ ಲೈಕ್ ಪೇರೆಂಟ್ಸ್ ಒಪ್ಪಿಗೆ ಇಲ್ಲದೆ ಮದ್ವೆ ಆಗೋದು ಅಥವಾ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇರುತ್ತೆ. ಮದ್ವೆ
ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ಸ್ ಆಗೋದು ಅಥವಾ ಅಬಾರ್ಷನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು. ಸೊ ಈ ತರ ಎಲ್ಲ ಇರುತ್ತೆ ನೋಡಿ ಭರಣಿದವರಿಗೆ. ಹಾಗಾಗಿ ಸೊ ಈ ಚಾರ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಇವರು ಓದ್ತಾ ಇದ್ದಾರೆ ಡಿಗ್ರಿ, ಎಜುಕೇಶನ್ ಬ್ಯಾಲೆನ್ಸ್ ಮಾಡ್ಕೋತಾರೆ ಬಿಕಾಸ್ ಗುರುವಿನ ದೃಷ್ಟಿ ಬಿದ್ದಿದೆ ಫಿಫ್ತ್ ಹೌಸ್ ಮೇಲೆ ಅಲ್ವಾ, ಹಾಗೆ ನೈನ್ತ್ ಹೌಸ್ ಮೇಲೆ ವಕ್ರ ದೃಷ್ಟಿ. ಹೇಗೋ ಎಜುಕೇಶನ್ ಕ್ಲಿಯರ್ ಮಾಡ್ತಾರೆ. ಬಟ್ ರಿಮೈನಿಂಗ್ ಪಾರ್ಟ್ ಸಫರ್ ಮಾಡೋದು ಯಾರು ಹೇಳಿ? ಫಸ್ಟೇ ಕರ್ಕಾಟಕ, ಅದರಲ್ಲೂ ಆಶ್ಲೇಷ, ಅಷ್ಟಮ ರಾಹು. ಈಗ ರಾಶಿ ಪ್ರಕಾರ, ಲಗ್ನದ ಪ್ರಕಾರ ಕುಜ ಕೇತು ಮೂನ್ ಅಷ್ಟಮದಲ್ಲೇ ಇದ್ದಾರೆ. ನಾನು ಯೂಶಲಿ ವಿಡಿಯೋಸ್ ಮಾಡುವಾಗ ಹೇಳ್ತಾ ಇರ್ತೀನಿ, ಜಾತಕದಲ್ಲಿ ಕುಜ ಮತ್ತೆ ಕೇತು ಇದ್ರೆ ಕೆಟ್ಟದ್ದು ಅಂದ್ರೆ ನೆಗೆಟಿವ್ ಪಾಯಿಂಟ್ ಬಂದು ಬಂಧನ ಯೋಗ ಅಂತ ಕರಿತೀವಿ, ಓಕೆನಾ, ಪಿಶಾಚಿ ಯೋಗ ಅಂತ ಕರಿತೀವಲ್ವಾ ಅದು. ಒಳ್ಳೆ ಪಾಯಿಂಟ್ ಬಂದು ಡೆಪ್ತ್ ರಿಸರ್ಚ್ಗೆ ಹೋಗ್ತಾರೆ. ಯಾವಾಗ ದಶ ಬೇರೆ ದಶ ಬರಬೇಕು, ಶುಕ್ರ ದಶದಲ್ಲಿ ರಿಸರ್ಚ್ಗೆ ಹೋಗೋದಲ್ಲ. ಶುಕ್ರ ದಶ ನಿಮ್ಮನ್ನ ಕೆಲಸ ಮಾಡಕ್ಕೂ ಬಿಡಲ್ಲ. ಅಂದ್ರೆ ಲೈಕ್ ತುಂಬಾ ರಿಚ್ ಆಗಿ ಲೈಫು ಡ್ರೀಮ್ ದುಬೈಯಲ್ಲಿ ಇರಬೇಕು ಈ ತರ ಕನಸು, ಅಥವಾ ಫೆರಾರಿನಲ್ಲಿ ಓಡಾಡ್ಬೇಕು, BMW ಓಡಾಡ್ಬೇಕು, ಕಾರು ಸರಿ ಕಾರು, ಪಬ್ಬು, ಪಾರ್ಕ್, ಲೈಕ್ ಈ ತರ ಗಮನ ಬಂದ್ಬಿಡುತ್ತೆ. ಸೊ ಅವರು ಈ ತರದವ್ರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಹೆವಿ ರಿಸ್ಕಿ ಆಗಿರುತ್ತೆ. ನೆಕ್ಸ್ಟ್, ಈ ಜಾತಕದಲ್ಲಿ ಇದನ್ನ ಬಂಧನ ಯೋಗ ಅಂತ ನೆಗೆಟಿವ್ ಕಡೆಯಿಂದ ಕರಿತೀವಿ. ಒಳ್ಳೆ ಯೋಗ ಬಂದು ಡಿಡಕ್ಟಿವ್ ಆಫೀಸರ್ ಇರ್ತಾರೆ ನೋಡಿ, ಫಾರ್ ಎಕ್ಸಾಂಪಲ್ ಪೊಲೀಸ್ ಆಫೀಸರ್ಗಳಾಗಿರ್ಬೋದು, CIB ಆಗಿರಬಹುದು, ಈ ತರ ಡಿಕೋಡಿಂಗ್ ರಿಸರ್ಚ್ ರಿಲೇಟೆಡ್ ಮಾಡೋರು, ಅಥವಾ ಸರ್ಜನ್ಸ್ ಇರ್ತಾರೆ, ಅಥವಾ ಹಾರ್ಟ್ ಸರ್ಜನ್ಸ್ ಇರ್ತಾರೆ. ಸೊ ಇದು ಒಳ್ಳೆ ರೀತಿ, ಓಕೆನಾ. ಬಟ್ ಅದ್ರ ತತ್ವ ಅದು ಬಿಡೋದಿಲ್ಲ. ಇಲ್ಲಿ ನೀಚ ಕುಜ ಬೇರೆ, ಕುಜ ಅವ್ರಿಗೆ 5th ಮತ್ತೆ 12th ಲಾರ್ಡ್. ಸೊ ಅಗೇನ್ ಕೇತು ಕೂಡ 12th ಲಾರ್ಡ್ ಇಂದ 8th ಹೌಸ್. ಸೊ ಹಾಗಾಗಿ ಕುಜ ಕೇತು ಚಂದ್ರ ಕೇತು. ಸೊ ಟೋಟಲಿ ಈ ಹುಡುಗನ್ಗೆ ಚಂದ್ರ ಹೋಗಿದೆ ಅಂದ್ರೆ ಮೈಂಡ್ ಹೋಗಿದೆ. ಯಾವುದೇ ಜನ್ಮ ಜಾತಕದಲ್ಲಿ ಮೈಂಡ್ ಫೇವರಬಲ್ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ನಿಮ್ಗೆ ಮನಸ್ಥಿತಿ ಸರಿ ಇದ್ರೆ ತಾನೇ ಏನಾದ್ರು ಥಿಂಕ್ ಮಾಡೋ ಕೇಪಬಿಲಿಟಿ ಬರುತ್ತೆ. ಸೊ ಮೂನೆ ಹೋದಾಗ ಅವಾಗ ನಾವು ನೋಡ್ಬೇಕಾಗುತ್ತೆ. ಸೊ ತುಂಬಾ ಟಫ್ ಈ ಚಾರ್ಟ್ ನ ಹ್ಯಾಂಡಲ್ ಮಾಡೋದು, ಅಥವಾ ಈ ಹುಡುಗನ ಹ್ಯಾಂಡಲ್ ಮಾಡೋದು. ಅಟ್ ದ ಏಜ್ ಆಫ್ 21 ವರ್ಗುನು ವೆರಿ ರಿಸ್ಕಿ. ಏಜ್ ಆಫ್ 21 ಮಧ್ಯ ಅವ್ರಿಗೆ ಕೋರ್ಟು ಕೇಸು ಲಿಟಿಗೇಷನ್ಸು, ಅಂದ್ರೆ ಇವ್ರು ಯಾರಿಗೋ ಹೊಡೆಯೋದು ಅಥವಾ ಅವ್ರು ಬಂದು ಇವ್ರಿಗೂ ಹೊಡೆಯೋದು. ಸೊ ಒಳ್ಳೆ ರೀತಿಲಿನೇ ಲಗ್ನದಲ್ಲಿ ಗುರು ಇದ್ರು ಕೂಡ, ಈಗ ಗೊತ್ತಾಯ್ತಾ, ಲಗ್ನದಲ್ಲಿ ಗುರು ಜನ್ಮ ಗುರು ನರೋ ದುಃಖಂ, ಬಟ್ ರೆಟ್ರೋಗ್ರೇಡ್ ಆದಾಗ ಜ್ಯೇಷ್ಠ ಬಲ ಜಾಸ್ತಿ ಇರುತ್ತೆ. ಸೊ ಅಂದ್ರೆ ಇದಿದು ಯಾರ ಮಾತನ್ನು ಕೇಳಲ್ಲ. ಹಾಗಾಗಿ ನೆಕ್ಸ್ಟ್ ಅದಾದ ಮೇಲೆ ನವಾಂಶಕ್ಕೆ ಬನ್ನಿ. ಶುಕ್ರ ದಶ ಚೆನ್ನಾಗಿದೆ, ಇವ್ರು ಎಲ್ಲಿದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಹಣ ಧನ ಧಾನ್ಯಗಳು ಇದರೆಲ್ಲ ಹೇಳ್ತಾರಲ್ವಾ. ಒಂದೊಂದು ಪೇಜ್ ಬುಕ್ ಬರ್ಸಿಟ್ಟಿರೋರೆಲ್ಲ ತೆಗೆದು ನೋಡಿ ಯಾರ್ಯಾರಿಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ. ಬನ್ನಿ, ನವಾಂಶದಲ್ಲಿ ಎಲ್ಲಿದೆ ಶುಕ್ರ ನೋಡಿ. ಬರೀ D1 ನೋಡ್ಬಿಟ್ಟು ಶುಕ್ರ ಪಂಚಮದಲ್ಲಿದ್ದಾನೆ. ಪಂಚಮದಲ್ಲಿ ಶುಕ್ರ ಯಾರಿಗಿರುತ್ತೋ ಬ್ಯಾಡ್ ಫ್ರೆಂಡ್ಸ್ ಅಥವಾ ರಾಂಗ್ ಇನ್ಫ್ಲೂಯೆನ್ಸಸ್ ಫ್ರೆಂಡ್ಸ್, ಅಥವಾ ಓಕೆ ಈಗೆಲ್ಲ ಹೋಗ್ತೀರಾ, ಸುಮ್ನೆ ಹಾಗೆ ನೋಡಿದ ತಕ್ಷಣ ಕಾರ್ ಬುಕ್ ಮಾಡ್ಬಿಡೋದು, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಏನಕ್ಕೋ ಇಟ್ಟಿರೋ ಹಣ ಇನ್ನೇನಕ್ಕೋ ಬಳಸ್ಕೊಬಿಡ್ಬೋದು. ಸೊ ಈ ತರ ರಾಂಗ್ ಥಾಟ್. ಅಥವಾ 5th ಹೌಸ್ ಅಂದ್ರೆ ಏನು, ನೇಮು ಫೇಮು ಪವರ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋದು, ಅಥವಾ ಸ್ವಲ್ಪ ವಾವ್ ಮೂಮೆಂಟ್ ತರ ತೋರಿಸ್ಕೊಳ್ಳೋದು, ಒಟ್ನಲ್ಲಿ ಹೊಗಳಿಕೆ ಬೇಕು ಅವ್ರಿಗೆ. ಸೊ ಹಾಗಾಗಿ ಅದರ್ವೈಸ್ ಸೊ ಡೆಫಿನೆಟ್ಲಿ ಅವ್ರಿಗೆ ಸಮಾಧಾನ ಆಗಲ್ಲ, ಮುಂದೆ ಆಲೋಚನೆ ಕಮ್ಮಿ ಇರುತ್ತೆ. 5th ಹೌಸ್ ಶುಕ್ರ ಇರೋರಿಗೆ ರಾಂಗ್ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಮಲ್ಟಿಪಲ್ 5th ಹೌಸ್ ನ ಲವ್ ರೊಮ್ಯಾನ್ಸ್ ಎಲ್ಲ ತಗೋತೀವಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರಿಗೆ ಇಲ್ಲಿ ಕ್ಲಿಕ್ ಆಗ್ತಾರೆ. ಅದರ್ವೈಸ್ ಸೊ ಟಫ್ ಆಗಿರುತ್ತೆ ಟೈಮ್. ಎರಡನೇದು ನವಾಂಶದಲ್ಲಿ ಬನ್ನಿ. ನವಾಂಶದಲ್ಲಿ ಎಲ್ಲಿ ಕೂತಿದ್ದಾರೆ ಶುಕ್ರ? ನೀಚ ಶುಕ್ರ. ಈಗ ಅರ್ಥ ಆಯ್ತಾ? ಇದೇ ನವಾಂಶದಲ್ಲಿ ಏನಾದ್ರು ಶುಕ್ರ ವೆಲ್ ಪ್ಲೇಸ್ ಅಲ್ಲಿ ಕೂತಿದ್ದು ಜುಪಿಟರ್ ಆಸ್ಪೆಕ್ಟ್ ಗೆ ಒಳಗಾಗಿದ್ರೆ ಓಕೆ. D1 ಅಲ್ಲಿ ಜುಪಿಟರ್ ತಡೀತಾ ಇದೆ ಶುಕ್ರನ್ಗೆ ಆಸ್ಪೆಕ್ಟ್ ಕೊಟ್ಟು, ಓಕೆ. ಬಟ್ D9 ಅಲ್ಲಿ ಫ್ರೂಟ್ ಏನು? ಸೊ ಅದರರ್ಥ ಗುರು ತಡೀತಾ ಇದ್ದಾರೆ ಅಂದ್ರೆ ಗುರು ಇಲ್ಲಿ 4th ಲಾರ್ಡ್ ಕೂಡ ಅಲ್ವಾ. ಸೊ ತಾಯಿ ಅಥವಾ ತಾಯಿ ಸಮಾನರು ಯಾರಾದ್ರೂ ಒಬ್ರು ಇವ್ರಿಗೆ ಸಹಾಯ ಮಾಡ್ತಾನೆ ಇರ್ತಾರೆ. D1 ಅಲ್ಲಿ 4th ಲಾರ್ಡ್, ಸೊ ಜುಪಿಟರ್ ಕೂಡ ಇವ್ರಿಗೆ ಲಗ್ನ ಲಾರ್ಡ್ 4th ಲಾರ್ಡ್. ಬಟ್ D9 ಅಲ್ಲಿ ಜುಪಿಟರ್ ಆಸ್ಪೆಕ್ಟ್ ಎಲ್ಲೂ ಬಿದ್ದಿಲ್ಲ, ಸರಿನಾ. ಸೊ ಹಾಗಾಗಿ ಇವ್ರನ್ನ ಕಾಪಾಡೋದು ಯಾರು? ಸೊ ಅದರರ್ಥ ವೆರಿ ಡಿಫಿಕಲ್ಟಿ. ಸೊ ಅದಕ್ಕೆ ಯೂಶಲಿ ಹೇಳ್ತಾ ಇರ್ತೀನಿ, 12 ವಯಸ್ಸು ಮೇಲ್ಪಟ್ಟು ಜಾತಕಗಳು, ಮಕ್ಕಳಿಗೆ ಜಾತಕಗಳು ಚೆಕ್ ಮಾಡಿಸ್ಕೊಳ್ಳಿ, ರೆಮಿಡೀಸ್ ಮಾಡ್ಕೊಳ್ಳಿ. ಈ ತರದ ವ್ಯಕ್ತಿಗಳ ಹೆಸರಲ್ಲಿ ಪ್ರಾಪರ್ಟಿ ಇಡಬೇಡಿ, ಅಥವಾ ಕೆಲವೊಂದು ಚಾರ್ಟ್ಗಳಿಗೆ ಮದುವೆ ಆದ್ಮೇಲೆ ದೂರ ಕಳಿಸಿ, ಕೆಲವೊಂದು ಚಾರ್ಟ್ಗಳಿಗೆ ಇಂಡಿಯಾದಲ್ಲೇ ಇಟ್ಕೊಳ್ಳಿ ಅಥವಾ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಕೆಲವರಿಗೆ ಹಾಸ್ಟೆಲ್ ಹಾಕಿ, ಈ ತರ ಗೈಡೆನ್ಸ್ ಎಲ್ಲ ಬರುತ್ತೆ. ಬಟ್ ಪೇರೆಂಟ್ಸು ಸಫರ್ ಪಡ್ತಾನೆ ಇರ್ಬೇಕು. ಇವ್ರು ಈ ಏಜ್ ಅಲ್ಲೇ ಹಿಂಗೆ ದಶ ಮುಗಿಯೋಕ್ 45, ಮುಂದೆ ಹೆಂಗೆ? ಇವ್ರ ಪೇರೆಂಟ್ಸ್ ನ ನೋಡ್ಕೊಳ್ಳೋದಿರ್ಲಿ, ಇವ್ರನ್ನ ನೋಡ್ಕೊಂಡು ಇವರು ಸ್ವಲ್ಪ ಇವರಿಂದ ಕೂಡ ಟಾರ್ಚರ್ ಕಮ್ಮಿ ಇದ್ರೆ ಸಾಕು. ಅದಕ್ಕೆ ಕಾರಣ ಮೃತ್ಯು ಭಾಗದಲ್ಲಿರುವಂತಹ ಚಂದ್ರ, ನೆಕ್ಸ್ಟ್ ಲಗ್ನದಲ್ಲೇ ವಕ್ರ ಗುರು. ಸೊ ಅಗೇನ್ಸ್
ಸೊ ರಿಮೈನಿಂಗ್ ಕಾಂಬಿನೇಷನ್ಸು ಬರುತ್ತೆ. ಎಲ್ಲ ಇಲ್ಲಿ ನಾನು ಕೊಡ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ನವಾಂಶದಲ್ಲಿ ಶುಕ್ರ ಯಾರ ಜೊತೆ ಇದ್ದಾರೆ? ಅಗೈನ್ ಶುಕ್ರ ರಾಹು ಕಾಂಬಿನೇಷನ್ ಇದೆ. ಡೆಫಿನೆಟ್ಲಿ ಇಟ್ಸ್ ವೆರಿ ಡಿಫಿಕಲ್ಟಿ. ಮತ್ತೆ ವರ್ಗೋ ಸೈನ್ ಇದೆಯಲ್ಲ, ಇದೇನು ಅಂತ ಹೇಳಿದ್ರೆ ಋಣ, ರೋಗ, ಶತ್ರು, ನ್ಯಾಚುರಲ್ 6th ಹೌಸ್ ಅಲ್ವಾ. ಮತ್ತೆ ಫೈಟಿಂಗ್ಸು, ಇನ್ನೊಬ್ರು ಬಂದು ಫೈಟ್ ಮಾಡೋದು ಬೇಕಾಗಿಲ್ಲ ನಿಮ್ಮ ಹತ್ರ, ಇವರೇನೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಆ ಆ ಅಂಶದಲ್ಲಿರುವಂತಹ ದಶಾ ನಡೀತಾ ಇದ್ರು ಕೂಡ ಹೀಗೆ ಇರುತ್ತೆ. ಸೊ ಗುರು ಬೇರೆ ಇವ್ರಿಗೆ ಜ್ಯೇಷ್ಠ ಬಲ ಜಾಸ್ತಿ ಇದೆ. ವಕ್ರಗತಿ ಗ್ರಹಗಳು ಯಾವಾಗ್ಲೂ ಜ್ಯೇಷ್ಠ ಬಲವನ್ನ ಹೆಚ್ಚು ಕೊಡ್ತವೆ. ಸೊ ಹಾಗಾಗಿ ಸೊ ಯಾರೆಲ್ಲ ಅರ್ಲಿ ಏಜ್ ಅಲ್ಲಿ ಶುಕ್ರ ದಶ ಬಂದಿದೆ, ಭರಣಿ ನಕ್ಷತ್ರದವ್ಳು ಯಾರು ಫೇಸ್ ಮಾಡಿದೀರಾ, ವರ್ಗನ ವಂಶ ಮತ್ತೆ ಸ್ಕಾರ್ಪಿಯೋನ್ ಅಂಶ ಯಾರು ಫೇಸ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಸೊ ಇಟ್ಸ್ ನಾಟ್ ಈಸಿ. ಸೊ ಹಾಗೆ ಭರಣಿ ನಕ್ಷತ್ರದಲ್ಲೂ ಲೈಕ್ ಮಕ್ಕಳ ವಿಚಾರದ, ಇದಕ್ಕೆ ಇವರಿಗೆ 5th ಹೌಸ್ ಕೂಡ ಅಲ್ವಾ, ಮಕ್ಕಳ ವಿಚಾರದಲ್ಲೂ ಕೂಡ ಇವ್ರಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮದುವೆ ಆಗಿ ಮಕ್ಕಳಾದ್ರೂ ಕೂಡ ಸೊ ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಇನ್ವೇ ಮ್ಯಾರೇಜ್ ಲೈಫ್ ಅಲ್ಲಿವರೆಗೂ ಹೋಗೋದು ಬೇಡ ನಾವು. ಬಟ್ ಅರ್ಲಿ ಏಜ್ಗೆ ಶುಕ್ರ ಮಹಾದಶ ಡೆಫಿನೆಟ್ಲಿ ಸಪೋರ್ಟ್ ಮಾಡೋದಿಲ್ಲ. ಅದೇ ಇದೇ ಶುಕ್ರ ಏನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಕೂತಿದ್ದು ನವಾಂಶದಲ್ಲಿ ದಶಾಂಶದಲ್ಲಿ ಒಳ್ಳೆ ಪ್ಲೇಸ್ ಇದ್ರೆ ಆಗ ಶುಕ್ರ ದಶದಲ್ಲೂ ಕೂಡ ಡಾಕ್ಟರ್ಸ್ ಆಗೋದು, ಹೆಚ್ಚು ಜನ ಡಾಕ್ಟರ್ಸ್ ಇದ್ದಾರೆ, ಹೆಚ್ಚು ಜನ ಅಚೀವ್ ಮಾಡಿರೋರು ಇದ್ದಾರೆ. ಶುಕ್ರ ಏನಾದ್ರೂ ಶನಿ ನಕ್ಷತ್ರದಲ್ಲೋ ಕೇತು ನಕ್ಷತ್ರದಲ್ಲೋ ಕೂತಿದ್ರೆ ಸೊ ಈ ಕಡೆ ಶುಕ್ರನಲ್ಲೇ ಕೂತ್ಕೊಂಡು ನಿಮ್ಮನ್ನ ಬಿಡೋದಿಲ್ಲ. ಮತ್ತೆ ಸೆಕ್ಷುಯಲ್ ಡಿಸೈರ್ಸ್ ಹೆಚ್ಚು ಮಾಡುತ್ತೆ. ಆನ್ಲೈನ್ ಡೇಟಿಂಗ್, ಚಾಟಿಂಗ್, ಫಿಸಿಕಲ್, ಸೊ ಈ ರೀತಿ ಎಲ್ಲಾನು ನಿಮ್ಗೆ ಆ ಒಂದು ತತ್ವನ ಜಾಸ್ತಿ ಮಾಡ್ಬಿಡುತ್ತೆ. ಸೊ ತುಂಬಾನೇ ಟಫ್ ಪೀರಿಯಡ್ ಅಂತಾನೆ ಹೇಳ್ಬಹುದು ಕೆಲವೊಂದು ಚಾರ್ಟ್ಗಳನ್ನ ಅನಾಲಿಸಿಸ್ ಮಾಡೋದು. ಬರೀ D1 ನೋಡ್ಬಿಟ್ಟು ಶುಕ್ರ 11ನೇ ಮನೆ ಅಧಿಪತಿ ಪಂಚಮದಲ್ಲಿ ವಿಪರೀತ ಹಣ ಕೊಡುತ್ತೆ, ಸ್ಪೆಕ್ಯುಲೇಷನ್ ಗೈನ್ ಕೊಡುತ್ತೆ, ದಯವಿಟ್ಟು ಈ ತರ ಹೇಳ್ಬೇಡಿ. ಧನುರ್ ಲಗ್ನದವರಿಗೆ 20 ವರ್ಷ ಶುಕ್ರ ಮಹಾದಶದಲ್ಲಿ 10 ವರ್ಷ ಕಷ್ಟನೇ ಇರುತ್ತೆ, 10 ವರ್ಷ ಸುಖ ಇರುತ್ತೆ. ಅದರರ್ಥ ನಿಮ್ಮ ಒಂದು ನವಾಂಶದಲ್ಲಿ ಶುಕ್ರನ ಪೊಸಿಷನ್ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಈ ಚಾರ್ಟ್ ಅಲ್ಲೂ ಕೂಡ 35 ಅಂದ್ರೆ 2035 ಬರೋವರೆಗೂ ತುಂಬಾನೇ ಡಿಫಿಕಲ್ಟಿ. ನೆಕ್ಸ್ಟ್ ಆಕ್ಸಿಡೆಂಟ್ಸ್ ಇದೆ, ಮತ್ತೆ ಬ್ರೇಕ್ಸ್ ಇನ್ ಎಜುಕೇಶನ್ಸ್ ಇದೆ. ಸೊ ಇದಕ್ಕೆಲ್ಲ ರೆಮಿಡಿ ಮಾಡ್ಕೋತಾರೆ. ಏನ್ ಮೇಡಮ್ ನೆಗೆಟಿವ್ ಹೇಳ್ತೀವಿ? ನೆಗೆಟಿವ್ ಏನಿಲ್ಲ. ಸೊ ಕುಜಕೇತು ಒಳ್ಳೆ ರೀತಿನೂ ನಾನು ಹೇಳಿದ್ದೀನಿ, ಏನಂತ ಡಿಡಕ್ಟಿವ್ ಆಗಿರ್ಬೋದು, IAS ಆಫೀಸರ್ಸ್ ಆಗಿರ್ಬೋದು, ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಬ್ರಿಗೆ ಹೊಡಿಬೇಕು ಅಥವಾ ಇನ್ನೊಬ್ರಿಗೆ ಫಿಸಿಕಲಿ ಟಾರ್ಚರ್ ಕೊಡಬೇಕು, ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ವಾ, ಡಿಗ್ರೀಸ್ 3rd ಡಿಗ್ರಿ 2 ಡಿಗ್ರಿ 1st ಡಿಗ್ರಿ ಸಮಥಿಂಗ್, ಅವ್ರಿಗೂ ಕೂಡ ಕುಜಕೇತುನೇ ಇರಬೇಕು, ಅಂದ್ರೆ ಬಾರಿಸ್ಬೇಕಲ್ವಾ ಅವ್ರಿಗೆ. ಸೊ ಹಾಗಾಗಿ ಇಲ್ಲ ಅಂದ್ರೆ ಸೊ ಕೆಲವೊಂದು ಆನ್ಸರ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲಲ್ವಾ. ಮತ್ತೆ ಫೈರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತೀರಾ, ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಅಲ್ಲಿ, ಮಿಲಿಟರಿ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ಅದರಲ್ಲಿ ಬಾಂಬ್ ಸ್ಕ್ವಾಡ್ಸ್ ಆಗಿರಬಹುದು, ಸ್ಪೆಷಲಿಸ್ಟ್ಗಳಾಗಿರಬಹುದು, ಇದೆಲ್ಲ ಒಳ್ಳೆ ರೀತಿ, ಇದು ಕೆಟ್ಟ ರೀತಿ. ಅದು ಏಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಒಂದೇ ತರ ದಶ 20 ವರ್ಷನೂ ಇರೋದಿಲ್ಲ. ಸೊ ಹಾಗಾಗಿ ಅಗೈನ್ ಶುಕ್ರ ಕಂಬಸ್ಟ್ ಬೇರೆ ಆಗಿದ್ದಾರೆ ಇಲ್ಲಿ. ಇವನ್ ದೋ ಕಂಬಸ್ಟ್ ಆದ್ರೂ ಕೂಡ ಕೂತಿರೋ ನಕ್ಷತ್ರ. ಸೊ ಹಾಗಾಗಿ ಭರಣಿ ಇಸ್ ನಾಟ್ ಈಸಿ, ತುಂಬಾನೇ ಟಫ್ ಇರುತ್ತೆ. ಅಂಡ್ ಭರಣಿ ನಕ್ಷತ್ರದವ್ರಿಗೆ ಅವ್ರ ತಾಯಿಯಿಂದ ಏನಾದ್ರೂ ಒಂದು ನೋವು ಇದ್ದೇ ಇರುತ್ತೆ ಅವ್ರಿಗೆ. ಏನಾದ್ರೂ ಒಂದ್ ರೀತಿ, ಇಲ್ಲ ತಾಯಿಗೆ ಹುಷಾರಿಲ್ವೋ ಅಥವಾ ಇವ್ರಿಗೆ ಹುಷಾರಿಲ್ವೋ ಅಥವಾ ತಾಯಿಗೆ ಹೆದರ್ಕೊಳ್ಳೋದು ಅಥವಾ ತಾಯಿಗೆ ಇವ್ರಿಗೂ ಒಂದು ಅವಿನಾಭಾವ ಸಂಬಂಧ ಹೆಚ್ಚು ಇರುತ್ತೆ. ಅಗೈನ್ ಭರಣಿನಲ್ಲಿ ಯಾರ್ಯಾರಿಗೆ ಯಾವ ಗ್ರಹ ಕೂತಿದೆ, ದಶ ಏನ್ ನಡೀತೋ, ಸೊ ಇದೆಲ್ಲ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಮಕ್ಕಳು ಈ ಏಜ್ ಅಲ್ಲಿ ಇದ್ರೆ ಖಂಡಿತ ಚಾರ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಸೊ ಬರೀ ಅವ್ರು ಓದೋದು, ಅವ್ರ ಮಾರ್ಕ್ಸ್ ತೆಗಿಯೋದು ಇದೇ ಅಲ್ಲ, ಅವ್ರನ್ನ ಒಳ್ಳೆ ರೀತಿನೂ ನೀವು ಪ್ರಿಪೇರ್ ಮಾಡ್ಬೇಕಾಗುತ್ತಲ್ಲ. ಸೊ ಕೆಲವೊಂದು ಕಾರ್ಮಿಕ್ಸ್, ಕೆಲವೊಂದು ರೀಬರ್ತ್ಗಳು ಏನ್ ಮಾಡ್ಲಿಕ್ಕೂ ಆಗಲ್ಲ. ಅಗೈನ್ ನಾನು ತುಂಬಾ ಸಾರಿ ಹೇಳಿದೀನಿ ನಿಮ್ಗೆ, ಈ ಬುಧ ಇದಾರಲ್ಲ, ಬುಧ ಸಿಂಗಲ್ ಆಗಿ ಚಾರ್ಟ್ ಅಲ್ಲಿ ಇರಬಾರ್ದು. ಅದ್ರರ್ಥ ಮಗುನ ಒಬ್ರನ್ನೇ ಬಿಟ್ಟ ಹಾಗೆ, ಮಗು ಜೊತೆ ಯಾವ್ದಾದ್ರೂ ಒಬ್ರು ತಾಯಿನೋ ತಂದೆನೋ ಯಾರಾದ್ರೂ ಇರ್ಬೇಕು. ಈ ಚಾರ್ಟ್ ಅಲ್ಲಿ ಬುಧ ಅಗೈನ್ 6th ಹೌಸ್, ಸೊ ನ್ಯಾಚುರಲ್ 2nd ಹೌಸ್. ಸೊ ಹಾಗಾಗಿ ಸೊ ಪಾಸಿಟಿವ್ ಏನು ಇಲ್ವಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಪಾಸಿಟಿವ್ ಏನಿದೆ ಅಂತ ಹೇಳಿದ್ರೆ ಸ್ಪೀಡ್. ಸೊ ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸ ಆಗ್ಬೇಕು, ಬಟ್ ಅದು ಯಾವ ಕೆಲಸ ಅನ್ನೋದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪಾಸಿಟಿವ್ ಏನು ಇಲ್ವಾ, ಸದ್ಯಕ್ಕಂತೂ ಇಲ್ಲ. 9th ಹೌಸ್ ಶನಿ ಖಂಡಿತವಾಗ್ಲೂ ಅಗೈನ್ ಸನ್ ಸ್ಯಾಟರ್ನ್ ಕಾಂಬಿನೇಷನ್ ಇದೆ, ಟ್ರೈನ್ ಕೂಡ ಕನೆಕ್ಟಿವಿಟಿ ಆಗಿರೋದ್ರಿಂದ ಫಾದರ್ಗೆ ಇವ್ರಿಗೆ ಯಾವಾಗ್ಲೂ ಫೈಟ್ಸ್ ಇರುತ್ತೆ, ಅಥವಾ ದೇ ಆರ್ ನಾಟ್ ಹ್ಯಾಪಿ, ಇಬ್ರು ಹ್ಯಾಪಿ ಇರೋದಿಲ್ಲ. ಹಾಗಾಗಿ ಇನ್ನು ಶುಕ್ರದಶ ಸೂರ್ಯ ಭುಕ್ತಿನಲ್ಲಂತೂ ಸೊ ಟಫ್ ಇರುತ್ತೆ ಫಾದರ್ಗೆ. ಸೊ ಕೆಲವ್ರು ಹೇಳ್ತಿರಲ್ವಾ ಜಾತಕ ಇದೆ ಟೈಮ್ ಇಲ್ಲ ಅಂತ ಹೇಳಿ, ನಿಮ್ಮ ಮಕ್ಕಳ ಜಾತಕದಲ್ಲೂ ಕೂಡ ನಿಮ್ದು ಗೊತ್ತಾಗುತ್ತೆ ಯಾವ ಈ ಟೈಮಿಂದ ಈ ಟೈಮ್ಗೆ ತಂದೆಗೆ ಏನಾಗುತ್ತೆ, ತಾಯಿಗೆ ಏನಾಗುತ್ತೆ, ಅಥವಾ ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು. ಸೊ ಹಾಗಾಗಿ ಅಲ್ಟಿಮೇಟ್ ನವಾಂಶ. ಸೊ ನವಾಂಶ ಇಸ್ ದ ಫ್ರೂಟ್. ಸೊ ನವಾಂಶನ ಬಿಟ್ಟು ನೀವು ಹೋಗೋ ಹಾಗೇನೆ ಇಲ್ಲ, ಮುಂದೆ ಹೋಗೋ ಹಾಗೇನೆ ಇಲ್ಲ. ಸೊ ಹಾಗಾಗಿ ಇದಿಷ್ಟು. ಈಗ ಔಟ್ಲುಕಿಂಗ್ ಬಾಳಿ ಚೆನ್ನಾಗೇ ಇರುತ್ತೆ. ಒಬ್ರಿಗೆ ಕಿಡ್ನಿ ಇರೋದಿಲ್ಲ, ಒಬ್ರಿಗೆ ಹಾರ್ಟಲ್ಲಿ ಹೋಲು, ಒಬ್ರಿಗೆ
ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಮು. ಸೊ ದಿಸ್ ಇಸ್ ಕಾಲ್ಡ್ ನವಾಂಶ ಅಲ್ವಾ? ಹಾಗಾಗಿ. ನಿಮ್ಮ ವೈಯಕ್ತಿಕ ಜಾತಕ ಕೂಡ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಕಂಡಕ್ಟ್ ಮಾಡ್ಬೋದು. ಆ್ಯಂಡ್ ಯೂಶಲಿ ನಾನು ಏನು ಹೇಳ್ತಾ ಇದ್ದೀನಿ ಟ್ರಾನ್ಸಿಟ್ ವಿಡಿಯೋಸಲ್ಲಿ ಈ ಶುಕ್ರ ಗ್ರಹ ನಕ್ಷತ್ರ ಕೂತಿದೆಯಾ ನೋಡಿ. ಸೊ ಅದು ನೋಡ್ಕೋಬೇಕು. ನಕ್ಷತ್ರ ಫ್ರೂಟ್ಸ್ ಅಲ್ವಾ? ಹಾಗಾಗಿ ಪ್ಲಾನೆಟ್ ಯಾವ ನಕ್ಷತ್ರದಲ್ಲಿ ಕೂತಿದೆಯೋ ಅದೇ ಥರ ಬಿಹೇವ್ ಮಾಡುತ್ತೆ. ಇದೇ ಶುಕ್ರ ಏನಾದರೂ ಕೃತಿಕಾದಲ್ಲನೋ ಕೇತು ಅಶ್ವಿನಿನಲ್ಲೋ ಕೂತಿದ್ರೆ ಬೇರೆ ಥರ ಬಿಹೇವ್ ಮಾಡ್ತಿದ್ರು. ಆಗ ಇದೇ ಏಜ್ಗೆ ದಶ ಬಂದಿದ್ರು ಕೂಡ ಅಷ್ಟು ದೊಡ್ಡ ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಈಗ ಶುಕ್ರನ ದಶದಲ್ಲೇ ಕೂತಿರೋದು ಆಸೆ ಜಾಸ್ತಿ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಸೊ ಇದು ಬೇಕು ಅಂದ್ರೆ ಬೇಕು, ಹಠ, ಲಕ್ಸುರಿ, ಲ್ಯಾವಿಶ್ ಲೈಫು, ಎಂಜಾಯ್ಮೆಂಟ್ ಲೈಫು. ಹೇಳಿದ್ದೀನಲ್ವಾ ಈ ವಿಡಿಯೋನ ಸರಿ ಕೇಳಿಸ್ಕೊಳ್ಳಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೇ ಬಂದಿದೆ. ಅರ್ಲಿ ಏಜ್ಗೆ ಬ್ರೇಕಪ್ಸು, ಅರ್ಲಿ ಏಜ್ಗೆ ಮ್ಯಾರೇಜು, ಅರ್ಲಿ ಏಜ್ಗೆ ಡಿವೋರ್ಸ್ಗಳು, ಅರ್ಲಿ ಏಜ್ಗೆ ಲೈಕ್ ತುಂಬಾ ಜನ ಮಿಸ್ಟೇಕ್ಸ್ನ ಮಾಡ್ತಾರಲ್ಲ ಹಾಗಾಗಿ. ಸೊ ಹಾಗಾಗಿ ಈ ಥರ ಎಲ್ಲ ಕಾಂಬಿನೇಷನ್ಸ್ ಇದೆ. ಸೊ ಇಟ್ಸ್ ನಾಟ್ ಈಸಿ. ಓಕೆ, ಅಟ್ಲೀಸ್ಟ್ ಆಫ್ಟರ್ ಶುಕ್ರ ದಶ ಮುಗಿದ್ಮೇಲೆ ಅದು ಚೆನ್ನಾಗಿರ್ತಾರ, ಅದು ಆಮೇಲೆ ನೋಡ್ಕೊಳ್ಳೋಣ. ಸೊ ಅಲ್ಲಿ ಅಷ್ಟರೊಳಗಡೆ ತುಂಬಾನೇ ಚಾರ್ಟ್ ಅನಾಲಿಸಿಸ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೂ ಶುಕ್ರ ದಶ ನಡೀತಾ ಇದೆಯಾ ಅಥವಾ ಭರಣಿ ನಕ್ಷತ್ರದಲ್ಲಿ ಯಾವ್ದಾದ್ರು ದಶ ಕೂತಿದೆಯಾ ಅಥವಾ ಭರಣಿ ನಕ್ಷತ್ರನೇ ಮೇಷರಾಶಿನ, ಸೊ ಸ್ವಲ್ಪ ನೋಡ್ಕೊಳ್ಳಿ. ಭರಣಿ ಧರಣಿ ಈ ಡೈಲಾಗ್ಸ್ ಎಲ್ಲ ಸೈಡ್ಗೆ ಇಟ್ಬಿಡಿ. ಕೇಳಕ್ ಚೆನ್ನಾಗಿರುತ್ತೆ, ರಿಯಾಲಿಟಿ ಇಲ್ಲ. ಧನಿಷ್ಠ ಅನಿಷ್ಠ ಭರಣಿ ಧರಣಿ ಈ ತರ ಎಲ್ಲ ಅದು ಪ್ರೀವಿಯಸ್ ಮುಗೀತದು. ಧನಿಷ್ಠದಲ್ಲಿ ಹುಟ್ಟಿದ್ರೆ ಹಣ ಬಂದ್ಬಿಡುತ್ತೆ, ಭರಣಿನಲ್ಲಿ ಹುಟ್ಟಿದ್ರೆ ಧರಣಿ ಬೆಳೆದು ಬಿಡುತ್ತೆ. ಬಿಡಿ, ಪ್ರಾಕ್ಟಿಕಲ್ ಬನ್ನಿ. ಸೊ ಲೈವ್ ಎಕ್ಸಾಂಪಲ್ನ ನೋಡಿ, ಲೈವ್ ಚಾರ್ಟ್ನ ಅನಾಲಿಸಿಸ್ ಮಾಡಿ. ಬುಕ್ಕಲ್ಲಿ ಇರೋದೇ ಬೇರೆ ಥಿಯರಿ, ನೀವೇ ಲೈವ್ ಆಗಿ ಹೋದಾಗ ತುಂಬಾ ವಿಚಾರಗಳು ಬರುತ್ತೆ. ಸೊ ಇದಿಷ್ಟು ವಿಚಾರ ಅಗೇನ್ ನಿಮಗೆ ಗೊತ್ತು. ಸೊ ಶುಕ್ರ D1 ಅಲ್ಲಿ ನೀಚ ಆಗಬಾರ್ದು. ಹಾಗೆ ಶುಕ್ರ ನವಾಂಶದಲ್ಲೂ ಕೂಡ ಕುಜಕೇತು ಕಾಂಬಿನೇಷನ್ ಇದೆ. ಸೊ ಡೆಫಿನೆಟ್ಲಿ ಆಕ್ಸಿಡೆಂಟ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಇವರೆಲ್ಲ ಅವಾಗಲೇ ಬದಲಾವಣೆ ಆಗೋದು. ಆಕ್ಸಿಡೆಂಟ್ ಆಗಿ ಬ್ರೇಕ್ ಆಗಿ 1 year 2 year ಮನೇಲಿ ಇರ್ತಾರಲ್ಲ, ಆ ಸಫರಿಂಗ್ ಪೀರಿಯಡ್ ಇರುತ್ತಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಬಟ್ ಮೂನೇ ಅಂದ್ರೆ ಮೃತ್ಯು ಭಾಗದಲ್ಲಿರುವಾಗ ಟಫ್ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಇದಿಷ್ಟು ವಿಚಾರ ಎಕ್ಸ್ಪ್ಲೈನ್ ನಿಮಗೆ. ಚಾರ್ಟ್ ನೋಡಿದಾಗ ನನಗೆ ಡೆಫಿನೆಟ್ಲಿ ಇದೊಂಥರ ಸ್ಪೆಷಲ್ ಚಾರ್ಟ್. ಕುಜಕೇತು ಇದೆ, ಗುರು ರೆಟ್ರೋ ಇದೆ, ಅಂಡ್ ಗುರು ನೆಕ್ಸ್ಟ್ ಹೌಸಲ್ಲೇ ರಾಹು ಇದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್. ಈ ಥರ ಡಿಫಿಕಲ್ಟಿ ಚಾರ್ಟ್ಸ್ ಅಂದರೆ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆವಿನೇ ಇರುತ್ತೆ ಡಿಕೋಡ್ ಮಾಡಲಿಕ್ಕೆ. ಸೊ ನಿಮ್ಮ ಮಕ್ಕಳು ಅಥವಾ ನಿಮ್ಮದೇ ದಶ ನಡೀತಿದೆಯಾ ನೋಡ್ಕೊಳ್ಳಿ. D10 ಕೂಡ ಇವ್ರಿಗೆ ದಶ ಫೇವರಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಹಾಗೆ ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕಂದ್ರೆ ಖಂಡಿತ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ನನ್ನ ಚಾರ್ಟ್ ಅಂದರೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಕ್ವೈರೀಸ್ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಮಾಡಿ, ಡೀಟೇಲ್ಸ್ ಬರುತ್ತೆ. ಕಂಪ್ಲೀಟ್ ಚಾರ್ಟ್ ಅನಾಲಿಸಿಸ್ ಇರುತ್ತೆ ನಿಮ್ಮ ವೈಯಕ್ತಿಕ ಜಾತಕದ್ದು. 40 minutes ಝೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಇರುತ್ತೆ. ನಿಮ್ದು ಏನು ಪ್ರಶ್ನೆ ಇರುತ್ತೆ ಅದಕ್ಕೆ ರೆಮಿಡೀಸ್ ಏನು ಮಾಡಬೇಕು ಅಂತ ಹೇಳಿ. ದಶ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನೂ ಸಿಗೋದಿಲ್ಲ. ವೆಯ್ಟ್ ಮಾಡಬೇಕು ಆ ಟೈಮ್ ಬರೋವರೆಗೂ. ಕ್ಲಿಯರಾ? ಸೊ ಇದಿಷ್ಟು. ಥ್ಯಾಂಕ್ ಯು ಸೊ ಮಚ್.